ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಚಂದ್ರಗುತ್ತಿ ದೇವಿಯ ಒಂದು ಆಶೀರ್ವಾದದಿಂದ ನಮ್ಮ ಸರ್ಕಾರದ ಒಂದು ಸಹಕಾರದಿಂದ ಭಾಳ ವರ್ಷದಿಂದ ಒಂದು ಕನಸಿತ್ತು. ಯಾಕಂದರೆ ಇಲ್ಲೊಂದು ಪ್ರಾಧಿಕಾರ ಆದರೆ ಈ ಕಡೆ ಭಾಗದಲ್ಲಿ ಡೆವಲಪ್ಮೆಂಟ್ ವರ್ಕ್ನು ತೊಗೊಳೋದಕ್ಕೆ ನಮಗೆ ಈಸಿ ಆಗುತ್ತೆ ಅಂತ ಹೇಳಿತ್ತು. ಅದನ್ನು ನಮ್ಮ ರಾಮಲಿಂಗ ರೆಡ್ಡಿಯವರ ಇಲಾಖೆ ಮೂಲಕ ಇವತ್ತು ಪ್ರಾಧಿಕಾರವನ್ನು ಏನು ನಾವು ಮನವಿಯನ್ನು ಮಾಡಿದ್ವಿ, ಇದು ಒಂದು ತಿಂಗಳ ಹಿಂದೆ ಅಂದರೆ 17ನೇ ತಾರೀಕು 15ನೇ ತಾರೀಕು 1/2/26 ಅವತ್ತು ಕ್ಯಾಬಿನೆಟ್ಟಲ್ಲೂ ಕೂಡ ಅಪ್ರೂವ್ ಆಗಿ ಇವತ್ತು ಅದನ್ನು ಅನುಷ್ಠಾನಕ್ಕೆ ಬಂದಿದೆ. ಅದಾದ ತಕ್ಷಣ ನಮ್ಮ ಹತ್ರನೂ ಕೂಡ ಸ್ವಲ್ಪ ಹಣ ಇತ್ತು ಮತ್ತು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್, ಯಾಕೆಂದರೆ ಅಲ್ಲಿ ನಾವು ಕೆಲಸ ಮಾಡೋದಕ್ಕಾಗೋದಿಲ್ಲ, ಅವ್ರದ್ದೇ ಸಪ್ರೇಟಾಗಿ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಯಾಕೆಂದರೆ ಇದು ಹಿಸ್ಟಾರಿಕಲ್ ಪ್ಲೇಸ್ ಅಂತ ಹೇಳಿ ಈ ರೆಗ್ಯುಲರ್ ಕೆಲಸ ವ್ಯಾಪ್ತಿಗೆ ಬರೋದಿಲ್ಲ. ಅದಕ್ಕೆ ಫಸ್ಟು ಅದನ್ನು ಅವರಿಗೆ ಜನರಿಗೆ ಓಡಾಡೋದಕ್ಕೆ ಮತ್ತು ಹತ್ತೋದಕ್ಕೊಂದು ಮೆಟ್ಲಿತ್ತು, ಬಟ್ ಆದರೆ ಅವರಿಗೆ ನೆರಳು ಮತ್ತು ಮೇಲ್ಗಡೆ ಕುಡಿಯೋ ನೀರು ಮತ್ತು ಏನಾದ್ರು ಕುತ್ಕೊಳ್ಳೋಕೆ ಬೆಂಚ್ ಇರ್ಬೋದು. ಮತ್ತು ಆ ಕಡೆ ಭಾಗದಿಂದ ಬರಬೇಕಾದ್ರೆ ಬರೀ ಕಲ್ಲುಗಳಿದ್ವು. ಈಗ ಅಲ್ಲೂ ಕೂಡ ಸ್ಟೆಪ್ಸ್ ಮಾಡಿ ಅದನ್ನು ನಾವು ಮಾಡಲ್ಲ, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಮಾನಿಟರ್ ಮಾಡಿ ಮಾಡಿಸ್ಕೊಡ್ತಾರೆ. ಯಾಕೆಂದರೆ ಅವರು ಸೇಫ್ಟಿ ನೋಡ್ತಾರೆ, ಅವರು ಹಿಸ್ಟಾರಿಕಲ್ ಪ್ಲೇಸ್ ಇರೋದ್ರಿಂದ. ಅಲ್ಲಿ ಈಗ ಫಸ್ಟ್ ಫೇಸ್ಗೆ ಮೆಟ್ಲಿಗಿದೆ ಮತ್ತು ಇನ್ನು ಫಿನಿಶ್ ಆಗೋವ್ರಿಗೂ ನಾವು ದುಡ್ಡು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ಮತ್ತು ಅದೇ ರೀತಿ ಮೇಲ್ಗಡೆನೂ ಕೂಡ ಕೆನೋಪಿ ಮಾಡಿದರೆ ನೆರಳಾಗುತ್ತೆ. ಯಾಕೆಂದರೆ ಜಾತ್ರೆ ಸಂದರ್ಭದಲ್ಲಿ ಮತ್ತು ಬಿಸಿಲಲ್ಲಿ ಭಾಳ ಹೆವಿ ಬಿಸಿಲಿಲ್ಲಿ, ಸೊ ಅವ್ರಿಗೆ ಈಸಿ ಆಗಲಿ ಅಂತೇಳಿ ಆ ಕೆಲಸವನ್ನು ಶುರು ಮಾಡಿದ್ವಿ. ಮತ್ತು ಈ ಕಡೆ ಭಾಗ ನೀವೇನು ನೋಡ್ತಾ ಇದ್ದೀರಾ, ಈಗಾಗಲೇ FC ಕ್ಲಿಯರೆನ್ಸಿಗೆ ಹೋಗಿದೆ. ಸುಮಾರು 10 ಎಕರೆನ ನಾವು ಅವರಿಗೆ ಪರ್ಯಾಯವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಹೊರಗಡೆ ಕೊಟ್ಟಿದ್ದೀವಿ. ಈ ವ್ಯಾಪ್ತಿಯ ಹೊರಗಡೆ 20 ಎಕರೆ ಕೊಟ್ಟಿದ್ದೀವಿ. ಅದು FC ಕ್ಲಿಯರೆನ್ಸ್ ಆದರೆ ಇಲ್ಲಿ ನಾವು, ಯಾಕೆಂದರೆ ತುಂಬ ಜನರು ಬರ್ತಾರೆ, ಲಕ್ಷಾಂತರ ಜನರು ಬರ್ತಾರೆ. ಮತ್ತು ಜಾತ್ರೆಗೆ ವಿಶೇಷವಾಗಿ ಈಗ 14ನೇ ತಾರೀಕು ಏನೋ 24ರಿಂದ ಶುರು ಆಗುತ್ತೆ. ಇವಾಗ ಅದು ತುಂಬ ಜನರು ಬರ್ತಾರೆ, ಅದರ ಫೆಸಿಲಿಟಿ ಇಲ್ಲ. ಫೆಸಿಲಿಟಿ ಮಾಡೋಕ್ಕೆ ಡಿಪಾರ್ಟ್ಮೆಂಟ್ಗಳು ಬಿಡಲ್ಲ ಇಷ್ಟು ವರ್ಷ. ಒಂದು ಕಡೆಗೆ ಫಾರೆಸ್ಟ್ ಅವ್ರದ್ದು ಕಾಟ, ಇನ್ನೊಂದು ಕಡೆಗೆ ಆರ್ಕಿಯಾಲಜಿಕಲ್ ಅವ್ರದ್ದು ಕಾಟ, ಬಟ್ ಏನು ಮಾಡೋಕ್ಕಾಗಲ್ಲ. ಆದರೆ ಇವಾಗ ಅಲ್ಲಿದ್ದು ಸಮಸ್ಯೆ ಸರಿಯಾಗಿ ಹೋಗಿದೆ. ಇಲ್ಲೂ ಕೂಡ ಬಂದವರಿಗೆ ಉಳಿಯೋದಕ್ಕೆ ಮತ್ತು ಶೌಚಾಲಯ ವ್ಯವಸ್ಥೆ ಇರ್ಬೋದು, ಮತ್ತು ಅಂಗಡಿಗಳಿಗೆ ಮತ್ತು ಎಲ್ಲದೂ ಕೂಡ ಏನು ಜಾತ್ರೆ ಇದ್ದಾಗ ಏನೇನು ವ್ಯವಸ್ಥೆ ಬೇಕು, ಕುಡಿಯೋ ನೀರಿಂದ ಹಿಡಿದು ಎಲ್ಲದೂ ಕೂಡ ಅವ್ರಿಗೆ ಯಾವುದೇ ಥರದ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಕೆಲವರು ನೈಟು ಕೂಡ ಮುಂದಿನ ದಿನಗಳಲ್ಲಿ ಉಳ್ಕೋಬೋದು. ಈಗ ನಾನು ಅದನ್ನ ಏಪ್ರಿಲಿಗೆ ನನ್ನ ಪ್ರಕಾರ ಮೋಸ್ಟ್ಲಿ ಗುದ್ಲಿ ಪೂಜೆ ಮಾಡಿಬಿಡ್ತೀವಿ. ಅದು ಈ ಕಡೆ ಬಾಗೋದು, ಯಾಕಂದರೆ ನಮಗೆ ಫಾರೆಸ್ಟ್ ಕ್ಲಿಯರೆನ್ಸು ಅಫಿಷಿಯಲ್ ಆಗಿ ಬರಬೇಕು. ಬಂದ ತಕ್ಷಣ ಅದಕ್ಕೆಲ್ಲ ಹಣದ ವ್ಯವಸ್ಥೆ ಸರ್ಕಾರದಿಂದನೂ ಬರುತ್ತೆ ಮತ್ತು ಮುಜರಾಯಿ ಇಲಾಖೆಯಿಂದನೂ ಬರುತ್ತೆ. ನಾನು ಕೂಡ ವೈಯಕ್ತಿಕವಾಗಿ ಕೆಲವು ನಮ್ಮ ಶಾಸಕರ ಅನುದಾನದಿಂದನೂ ಕೊಟ್ಟರೆ ಈ ಕಡೆ ಅಭಿವೃದ್ಧಿ ಆಗೋದು. ಯಾಕಂದರೆ ಇದು ನಮ್ಮ ತಂದೆಯವ್ರ ಬಂಗಾರಪ್ಪಾಜಿಯವ್ರ ಕನಸು ಸುಮಾರು 50 ವರ್ಷದಿಂದನೂ ಕೂಡ. ಆದರೆ ಎಲ್ಲೂ ಮುಟ್ಟಕ್ಕೆ ಬಿಟ್ಟಿರಲಿಲ್ಲ. ಆದರೆ ಇವತ್ತು ಕಾನೂನಿನ ವ್ಯವಸ್ಥೆಯಲ್ಲಿ ಇದೆಲ್ಲ ಅನುಕೂಲ ಇರೋದ್ರಿಂದ ಈಗ ನಾವು ಇದನ್ನು ಮಾಡ್ತೀವಿ. ಮತ್ತು ಜನರಿಗೂ ಕೂಡ ಬಂದು ಹೋಗಲಿಕ್ಕೆ ಅದು ಅವಕಾಶ ಆಗುತ್ತೆ. ಅವರು ಕೂಡ ಇದನ್ನೆಲ್ಲದೂ ಕೂಡ ಉಪಯೋಗ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಇದು ತುಂಬ ಪಾರಂಪರಿಕವಾಗಿ ತುಂಬ ಜನರು ನಡ್ಕೊಳ್ತಾರೆ. ಸೌದತ್ತಿ ಎಲ್ಲಮ್ಮ ಅಲ್ಲಿ, ಇಲ್ಲಿ ರೇಣುಕಾಂಬ ಎಲ್ಲಮ್ಮ, ಇವರಿಬ್ಬರು ಅಕ್ಕ ತಂಗಿಯವರಿದ್ದಾರೆ. ಎರಡೂ ಕೂಡ ಭಾಳ ಪವಿತ್ರವಾಗಿರ್ತಕ್ಕಂಥ, ಪ್ರಸಿದ್ಧಿಯಾಗಿರ್ತಕ್ಕಂಥ, ಜನರು ಬಂದು ಹೋಗ್ತಕ್ಕಂಥ ಒಂದು ಕ್ಷೇತ್ರ ಇರೋದ್ರಿಂದ ಈ ಅಭಿವೃದ್ಧಿಯನ್ನು ಈಗ ಸರ್ಕಾರದ ಸಹಕಾರದಿಂದ ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈಗ ಸುಮಾರು 2.25 ಕೋಟಿ, ಇದು 280. ಇದಾದಮೇಲೆ ಇದಕ್ಕೆಲ್ಲ ಸುಮಾರು ನಮಗೆ 15-20 ಕೋಟಿ ಟೋಟಲ್ ಬೇಕಾಗುತ್ತೆ. ಅದನ್ನು ನಾನು ಸರ್ಕಾರದಿಂದ, ಅದೇನು ಪರವಾಗಿಲ್ಲ. ಬಟ್ FC ಕ್ಲಿಯರೆನ್ಸ್ ಆದ ತಕ್ಷಣ ನಾನು ದುಡ್ಡು ತಂದು ಮಾಡ್ತಕ್ಕಂಥ ವ್ಯವಸ್ಥೆ ಅದು. ಟೂರಿಸಮ್ ಅಲ್ಲ, ಇದು ಟೂರಿಸಮ್ ಸ್ಪಾಟೇ, ಬಟ್ ಡೆವಲಪ್ಮೆಂಟಿಗೆ ಸ್ಪಾಟೇ ಇಲ್ಲ ನಮ್ಮ ಹತ್ರ, ಜಾಗನೇ ಇಲ್ಲ. ಸೊ ಜಾಗನ ಹೊರಗೆ ಮಾಡಿದ್ರೆ ಉಪಯೋಗ ಆಗಲ್ಲ. ನಾವು ಇಲ್ಲೆಲ್ಲ ಮಾಡಿದ್ಮೇಲೆ ಆಮೇಲೆ ಏನು ಮಾಡ್ತಾರೆ, ಬೇರೆ ಕಡೆಗೂ ಕೂಡ ಹೊರಗಡೆ ಹೋಟೆಲ್ ಬರೋದು, ಅವೆಲ್ಲ ಡೆವಲಪ್ಮೆಂಟ್ ಸ್ಟಾರ್ಟ್. ಬಟ್ ನಿಮ್ಗೆ ಇಲ್ಲಿ ರಾತ್ರಿ ಜನರೇ ಉಳಿಲಿಲ್ಲ ಅಂದರೆ ಹೊರಗಡೆ ಚಂದ್ರಗುತ್ತಿ ಔಟ್ಸ್ಕರ್ಟಲ್ಲೂ ಡೆವಲಪ್ ಆಗೋದಕ್ಕೆ ಆಗೋದಿಲ್ಲ. ಇಷ್ಟು ವರ್ಷ ಅದೊಂದು ಪ್ರಾಬ್ಲಮ್ ಇತ್ತು. ಈಗ ಇಲ್ಲಿ ಜಾಗ ಸಿಕ್ಕಿರೋದ್ರಿಂದ ನಮಗೆ ಡೆವಲಪ್ಮೆಂಟಿಗೆ ಈಸಿ ಆಗುತ್ತೆ. ಮತ್ತು ಅನುಕೂಲ ಆಗಬೇಕಲ್ಲ, ಜನರಿಗೆ ವಯಸ್ಸಾದವ್ರು ಇರ್ತಾರೆ, ಮಕ್ಕಳು ಇರ್ತಾರೆ, ಆರಾಮಾಗಿ ಹತ್ತಿ ಆ ಕಡೆ ಬರ್ತಕ್ಕಂಥ ವ್ಯವಸ್ಥೆನ ಆದರೆ ಚೆನ್ನಾಗಿರುತ್ತೆ.